ಸೌಜನ್ಯ ಹೋರಾಟ ಹಾಗೆ ಬುರುಡೆ ಗ್ಯಾಂಗ್ ಪ್ರಕರಣದಿಂದ ಸುದ್ದಿಯಾಗಿದ್ದಂಥ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಲಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಲಾಗಿದೆ. 1 ವರ್ಷದ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ತಿಮರೋಡಿಯನ್ನ ಗಡಿಪಾರು ಮಾಡುವಂತಹ ಕೆಲಸ ಆಗಿದೆ. ಬುರುಡೆ ಪ್ರಕರಣದಲ್ಲಿ ಚನ್ನ ಅಲಿಯಾಸ್ ಚಿನ್ನಯ್ಯ ಆತನಿಗೆ ತಿಮರೋಡಿ ಆಶ್ರಯವನ್ನ ಕೊಟ್ಟಿದ್ದ. ತಿಮರೋಡಿಯನ್ನ ಗಡಿಪಾರು ಮಾಡಿ ಸ್ಟೆಲ್ಲಾ ವರ್ಗೀಸ್, ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಹೋರಾಟದಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಹೆಸರು, ಜೊತೆಗೆ ಇತ್ತೀಚೆಗೆ ಧರ್ಮಸ್ಥಳದ ವಿರುದ್ಧ ಬುರುಡೆ ಷಡ್ಯಂತ್ರ ಏನಾಯ್ತು ಆ ಕೇಸ್ನಲ್ಲಿ ಸದ್ದು ಮಾಡ್ತಾ ಇದ್ದಂತಹ ಹೆಸರು ಈಗ ಏಕಾಏಕಿ ಗಡಿಪಾರು ಮಾಡಲಾಗಿದೆ. ಯಾವ ಕಾರಣಕ್ಕಾಗಿ ಗಡಿಪಾರನ್ನು ಮಾಡಲಾಗಿದೆ? ವಿದ್ಯಾ ಶವಹೂತಿಟ್ಟ ಪ್ರಕರಣ ಆಗ್ಬೋದು, ಹಾಗೇನೆ ಈ ಬುರುಡೆ ರಹಸ್ಯ ಪ್ರಕರಣ, ಇದರ ತನಿಖೆ SIT ಮಾಡ್ತಾ ಇದೆ. ಅದರ ನಡುವೆ ಮಹತ್ವದ ಒಂದು ಬೆಳವಣಿಗೆ ನಡೆದಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ 1 ವರ್ಷ ಕಾಲ ಗಡಿಪಾರಿಗೆ ಆದೇಶ ಮಾಡಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತೆ ಸ್ಟೆಲ್ಲಾ ವರ್ಗೀಸ್ ಈ ಆದೇಶವನ್ನ ಮಾಡಿದ್ದಾರೆ. ತಿಮರೋಡಿ ವಿರುದ್ಧ ಅಂದ್ರೆ ಅವರು ರೌಡಿ ಶೀಟರ್ ಕೂಡ, ಹಾಗೇನೆ ತಿಮರೋಡಿ ವಿರುದ್ಧ 32 ಪ್ರಕರಣಗಳಿದ್ದಾವೆ. ಅದು ಸಿವಿಲ್ ಆಗ್ಬೋದು, ಹಾಗೇನೆ ಕ್ರಿಮಿನಲ್, 32 ಪ್ರಕರಣಗಳಿದ್ದಾವೆ. ಅದು ಈ ಗಡಿಪಾರಿಗೆ ಒಂದು ಪ್ರೊಸೀಜರ್ ಏನಿದೆ ಅದು ಈ ಹಿಂದಿನಿಂದಲೇ ನಡೀತಾ ಇತ್ತು. ಈಗಿಂದ ನಡೆಯುವುದಲ್ಲ, ಈ ಹಿಂದಿನಿಂದಲೇ ಆ ಒಂದು ಈ ಪ್ರಕ್ರಿಯೆಗಳು ನಡೀತಾ ಇದ್ದು. ಆದರೆ ಆದೇಶವನ್ನ ಈಗಾಗಲೇ ಹೊರಡಿಸಿದ್ದಾರೆ. ಮತ್ತೆ ಈ ಒಂದು ಪ್ರಕರಣ ಏನಿದೆ, ಶವಹೂತಿಟ್ಟ ಪ್ರಕರಣ ಆಗ್ಬೋದು, ಹಾಗೇನೆ ಈ ಬುರುಡೆ ರಹಸ್ಯ ಪ್ರಕರಣ, ಇದರಲ್ಲಿ ನೇರವಾಗಿ ಭಾಗಿಯಾದಂಥವರು ತಿಮರೋಡಿ. ಯಾಕಂದ್ರೆ ಚೆನ್ನ ಏನಿದ್ದಾನೆ ಆರೋಪಿ, 2 ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ, ಆತನಿಗೆ ಈ ಆಶ್ರಯ ಕೊಟ್ಟದ್ದು ತನ್ನ ಮನೆಯಲ್ಲಿಯೇ. ಮತ್ತೆ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆಸಿದಾಗ ಒಂದು ಬಂದೂಕು, ಹಾಗೇನೆ 2 ತಲ್ವಾರುಗಳು, ಅಕ್ರಮ ಶಸ್ತ್ರಾಸ್ತ್ರಗಳು ಕೂಡ ಸಿಕ್ಕಿದ್ದು. ಅವರ ಮೇಲೆ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಈಗಾಗಲೇ 2 ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನೋಟಿಸ್ ಕೊಟ್ಟರು ಕೂಡ ಅವರು ಇನ್ನುವರೆಗೂ ವಿಚಾರಣೆಗೆ ಹಾಜರಲ್ಲ. 25ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಮಾಹಿತಿಯನ್ನ, ಸೂಚನೆಯನ್ನು ಅವರಿಗೆ ಕೊಟ್ಟಿರುವಂಥದ್ದು. ಅದರ ನಡುವೆ ಈ ಒಂದು ಗಡಿಪಾರು ಆದೇಶ ಬಂದಿದೆ. ವಿದ್ಯಾ, ಕಿರಣ್, ಈಗ ಗಡಿಪಾರು ಏನ್ ಮಾಡಿದ್ದಾರೆ, ಗಡಿಪಾರಿನ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿ ಕಿರಣ್. ಈಗ ರಾಯಚೂರಿನ ಮಾನ್ವಿ ಗಡಿಪಾರು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಬಿಟ್ಟು ಬೇರೆಲ್ಲೂ ಹೋಗೋ ಹಾಗಿಲ್ವಾ? ಈ 1 ವರ್ಷದಲ್ಲಿ ತನ್ನೂರಿಗೆ ಬರೋದಕ್ಕೆ ಅವಕಾಶನೇ ಇರಲ್ವಾ? ಗಡಿಪಾರಿನ ನಿಯಮ ಏನ್ ಹೇಳುತ್ತೆ? ವಿದ್ಯಾ, ಗಡಿಪಾರಿನ ನಿಯಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಿಂದ ಹೊರಗಡೆ ಇಡುವಂಥದ್ದು. ಯಾಕಂದ್ರೆ ಒಂದು ವೇಳೆ ಅವರಿಗನ್ನ ರಾಯಚೂರು ಜಿಲ್ಲೆಯ ಮಾನ್ವಿಗೆ ಕಳಿಸ್ಕೊಡ್ತಾರೆ. ಮಾನ್ವಿಯಲ್ಲಿ ಅಲ್ಲಿ ಒಂದು ಸ್ಟೇಷನ್ಗೆ ಅವರು ಪ್ರತಿದಿನ ಬಂದ್ಕೊಂಡು ಅಲ್ಲಿ ಸ್ಟೇಷನ್ ಅಲ್ಲಿ ಸೈನ್ ಹಾಕಬೇಕಿರುತ್ತೆ. ಹಾಗೇನೆ 1 ವರ್ಷ ಕಾಲ ದಕ್ಷಿಣ ಕನ್ನಡದ ಯಾವುದೇ ಸರಹದ್ದಿನ ಒಳಗೆ ಅವರು ಪ್ರವೇಶ ಮಾಡುವಾಗಿಲ್ಲ. ಒಂದು ವೇಳೆ ಅವರು ಸರಹದ್ದು ಪ್ರವೇಶ ಮಾಡಿದ್ರೆ ಅವರನ್ನ ಬಂಧನ ಮಾಡಬಹುದು. ಮತ್ತೆ ಅವರ ಈ ಬಂಧನ ವಿಸ್ತರಣೆ ಜಾಸ್ತಿನೂ ಆಗ್ಬೋದು. ಯಾಕಂದ್ರೆ ಗಡಿಪಾರು ಜಾಸ್ತಿನೂ ಆಗ್ಬೋದು. ಮತ್ತೆ ಜೈಲಲ್ಲಿ ಕೂಡ ಹಾಕುವಂತ ಒಂದು ಈ ಸಂದರ್ಭ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅವರನ್ನು 1 ವರ್ಷ ಗಡಿಪಾರು ಅಂತ ಹೇಳಿದ್ರೆ ಅವರು ದಕ್ಷಿಣ ಕನ್ನಡದ ಈ ಗಡಿಯಲ್ಲಿ ಒಳಗಡೆ ಪ್ರವೇಶ ಮಾಡುವ ಹಾಗೆ ಇಲ್ಲ. ಒಂದು ವೇಳೆ ಅವರು ಬಂದ್ರೆ ಕೂಡ ಅವರನ್ನ ಬಂಧನ ಮಾಡಬಹುದು. ಮತ್ತೆ ಬಂಧನ ನಂತರ ಅದರ ಅವಧಿ ಕೂಡ ಹೆಚ್ಚಾಗುವಂತ ಸಂದರ್ಭಗಳು ಇರುತ್ತೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.